14ನೇ ಇಸ್ವಿಯಿಂದ ಏನು ಕೇಂದ್ರದಲ್ಲಿ BJP ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅವತ್ತಿನಿಂದ ಇವತ್ತುವರೆಗೂ ಕೂಡ ಅಧಿಕಾರನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೇಶಕ್ಕೆ ಸ್ವತಂತ್ರನ ಕೊಡಬೇಕು ಅಂತ ಸ್ಥಾಪನೆ ಆದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನು ನೇತೃತ್ವ ವಹಿಸಿದಂಥದ್ದವರು ಮಹಾತ್ಮ ಗಾಂಧೀಜಿಯವರು. ಇವತ್ತು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟನ ಮಾಡುವ ಮುಖಾಂತರ ಏನು ನಮ್ಮ ದೇಶದ ಮೇಲೆ ಬ್ರಿಟಿಷ್ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಗ್ಗಟ್ಟಿನ ಹೋರಾಟ, ಅಹಿಂಸಾ ಹೋರಾಟದಿಂದ ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು. ಈ BJP RSS ಎರಡೂ ಕೂಡ ಇವತ್ತು ಈ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡ್ತಾಯಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನು 2004-5 ಇಸ್ವಿನಲ್ಲಿ ಏನು ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ಏನು ಸ್ಥಾಪನೆ ಆಯಿತು, ಇಡೀ ದೇಶದ ರೈತರಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ ಏನು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಪ್ರತಿ ವರ್ಷ 80,000 ಕೋಟಿಯಿಂದ 1 ಲಕ್ಷ ಕೋಟಿನ ಆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಗೆ ಒಂದು ಮೀಸಲಿಟ್ಟಂಥ ಯೋಜನೆಯನ್ನು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಬದಲಾವಣೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವ ಕೊಗ್ಗಲೆ ಮಾಡುವಂಥ ಇವತ್ತು ಕೆಲಸನ BJP ಹಾಗೂ RSS ಎರಡೂ ಕೂಡ ಒಗ್ಗಟ್ಟಾಗಿ ಮಾಡ್ತಾಯಿದೆ. ಇದನ್ನು ನಾವು ಸಹಿಸೋದಿಲ್ಲ. ಇವತ್ತು ಈ ದೇಶದ ಜನಕ್ಕೆ ದೇವರನ ಹೆಸರಲ್ಲಿ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಜನಕ್ಕೆ ಭಗವಂತನ ಮೇಲೆ, ಶ್ರೀರಾಮಚಂದ್ರನ ಮೇಲೆ ನಂಬಿಕೆ ಇದೆ, ಗೌರವವಾಗಿದೆ. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಯಾರೂ ಕೂಡ ದೇವರನ್ನ ನಾವು ನೋಡಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಪ್ರತಿಯೊಬ್ಬರು ಇವತ್ತು ದೇಶದ ಜನ ನಾವು ನೋಡಿದ್ದೀವಿ. ನಾವು ನಮ್ಮ ಕಣ್ಣಿಗೆ ಕಾಣುವ ದೇವರು ಅನ್ನೋದನ್ನ ಇವತ್ತು ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ. ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇವತ್ತು ತೆಗೆಯುವಂಥ ಪ್ರಯತ್ನನ ಇವತ್ತು BJP ಸರ್ಕಾರ ಮಾಡ್ತಾಯಿದೆ. ಆಮೇಲೆ ಆ ಹೊರೆನ ಇವತ್ತು ಆರ್ಥಿಕವಾಗಿ ಇವತ್ತು ಕೇಂದ್ರ BJP ಸರ್ಕಾರ ದಿವಾಳಿಯಾಗಿದೆ. ಇವತ್ತು ಲಕ್ಷಾಂತರ ಕೋಟಿ ಸಾಲನ ನಮ್ಮ ದೇಶದ ಮೇಲೆ ಹಾಕಿದೆ. ಇವತ್ತು ಮನರೇಗಾ ಯೋಜನೆಯೇ ಕೇಂದ್ರ ಸರ್ಕಾರದ ಯೋಜನೆ ಅದು. ಅದೇ ಹಣ ಕೊಡ್ತಿದ್ದಿತ್ತು, 100ಕ್ಕೆ 100 ಹಣ ಕೊಡ್ತಿದ್ದು. ಇವತ್ತು ರಾಜ್ಯ ಸರ್ಕಾರನೂ ಕೂಡ 40% ಕೊಡಬೇಕು ಅಂತ ಒಂದು ಈ ಆರ್ಥಿಕ ಏನು ದಿವಾಳಿ ಆಗಿದೆ ಕೇಂದ್ರ ಸರ್ಕಾರ ಮಾಡ್ತದೆ. ಇವನ್ನೆಲ್ಲನೂ ಕೂಡ ಇವತ್ತು ನಾವು ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದನೂ ಕೂಡ ಇವತ್ತು ಇದರ ವಿರುದ್ಧ ನಾವು ಹೋರಾಟನ, ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲೂ ಕೂಡ ಇಡೀ ದೇಶದ ಜನ ಇವರಿಗೆ ಪಾಠ ಕಲಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಈ ದೇಶದ ಜನ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ. ಅವರು ಇವತ್ತು ಬರೀ ನಮ್ಮ ದೇಶಕ್ಕೆಲ್ಲ ಇವತ್ತು ನ್ಯಾಷನಲ್ ಅವರು ಲೀಡ್ರು ಮಹಾತ್ಮ ಗಾಂಧಿಯವರು. ಇಡೀ ಪ್ರಪಂಚ ಅವ್ರನ್ನ ಗೌರವಿಸ್ತದೆ. ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇವರು ಇವತ್ತು ಆ ಯೋಜನೆನ ಕೈ ಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ. ಪ್ರತಿಯೊಬ್ಬ ನಾಗರಿಕನು ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನು ಇದನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ಈ ಕೂಡಲೇ ಏನು ಆ ಮಹಾತ್ಮ ಗಾಂಧಿಯವರು ಹೆಸರಿತ್ತು ಅದನ್ನು ಮುಂದುವರಿಸಬೇಕು. ಇಲ್ಲದೆ ಹೋದರೆ ನಾವು ದೇಶಾದ್ಯಂತ ಉಗ್ರ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ BJP RSS ಅವರಿಗೆ ನಾವು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀವಿ.